ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳ. ನಾವು ರಾಮದುರ್ದಿಂದ ಮಾತಾಡೋ ಗುರುಗಳ. ಹೇಳಿ ಸ್ವಾಮಿ. ರಾಮದುರ್ದಿಂದ ಮಾತಾಡೋ ಗುರುಗಳ. ಬೆಳಗಾವಿ ಜಿಲ್ಲಾ ರಾಮದುರ್ ತಾಲೂಕಿಂದ ನಾ ಮಾತಾಡೋ ಗುರುಗಳ. ಓಕೆ. ನೀವು ಹಿಂದಕ್ಕೊಮ್ಮೆ ನಿಮ್ಗೆ ಕಾಲ್ ಮಾಡಿದಾಗ ನೀವು ನನಗೆ 9 ವಾರದ ರಥ ಹೇಳ್ಕೊಟ್ಟಿದ್ರು ಗುರುಗಳ, ರಾಯರ್ದ. ಓಕೆ. 9 ವಾರದ ರಥ ಹೇಳ್ಕೊಟ್ಟದಾಗ 2 ವಾರ ಆತು ಗುರುಗಳ. ಈಗ 3ನೇ ವಾರ ಚಲ್ತೈತಿ ಗುರುಗಳ. 3ನೇ ವಾರ. ಓಕೆ. ಹಾನ್ರಿ, 9 ವಾರ ನೀವು ರಾಯರ್ಗ ತುಪ್ಪದ ದೀಪ ಹತ್ರಿ, ಆಮೇಲೆ ಶನಿ ಮಹಾತ್ಮ ನಡ್ಕೋರಿ ಅಂತ ನೀವು ನನಗೆ ಹೇಳಿದ್ರು ಗುರುಗಳ. ಈಗ 2ನೇ ವಾರಕ್ಕೆ ನನಗ ಅವ್ರ ಈಗ 2 ವಾರ ಮುಗಿದ್ 3ನೇ ವಾರ ಚಲ್ತಿಗೆ ನನಗ ಅವ್ರು ಕಾಲ್ ಮಾಡಿದ್ರು ಗುರುಗಳ. ನಾವು ಯಾರು? ಮೊದಲಲ್ಲಿ ಅಲ್ಲಿ ಓನರ್ ಗುರುಗಳ. ನಾವು ಪೈಲಾ 10 ವರ್ಷದಲ್ಲಿ ಅವ್ರ ಕಡೆ ದುಡಿದ್ದು ಗುರುಗಳ. ಅಲ್ಲನ 10 ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರಿ? ಇಲ್ಲ, ಅವ್ರ ಕಡೆನ ಸ್ಟಾರ್ಟಿಂಗ್ ಅವ್ರ ಕಡೆನೇ ಇದ್ದು ಗುರುಗಳ. ಹಾ ಹಾ ಹಾ. ಆಮ್ಯಾಗ ಬಿಟ್ಟು ನಾ ಸ್ವಂತ ಬಿಸ್ನೆಸ್ ಚಾದ ಅಂಗಡಿ ಬಿಸ್ನೆಸ್ ಚಾಲೂ ಮಾಡಿದ್ದೆ ಗುರುಗಳ. ಆಮ್ಯಾಗ ಅವಾಗ ಬಿಟ್ಟು ಕ್ಯಾರ ಈಗೆಲ್ಲಾ ಮನಿ ಗಿನಿ ಕಟ್ಟಿಸಿ ಎಲ್ಲಾ ಸಾಲ ಅದು ಆಗಿ ನಿಮ್ಗ ನಾ ಕಾಲ್ ಮಾಡಿ ಕೇಳಿದಾಗ ನೀವು 9 ವಾರದ ಅರ್ಥ ಹೇಳಿದ್ಕೂಲೆ 9 ವಾರ ನಾ 2 ವಾರ ಮುಗಿಸಿ 3ನೇ ವಾರ ಚಲ್ತಿ ಹೊತ್ನ್ಯಾಗ ನನಗ ಅವರ ಕಾಲ್ ಮಾಡಿದ್ರು ಗುರುಗಳ. ನಾ ಏನ್ 10 ವರ್ಷ ನಾ ಕೆಲಸ ಮಾಡ್ತೀನಿ ಅಂದ ಗುರುಗಳ. ಫಸ್ಟ್ ಸ್ಟಾರ್ಟಿಂಗ್ ಓಕೆ. ಅವರ ನನಗ್ ಕಾಲ್ ಮಾಡಿ ಹಿಂಗ ನೀನ ಅಂಗಡಿ ಮಾಡ್ತಿಲ್ಲ ಅಂತ ನನಗೆ ಕೇಳಿದ್ರು ಗುರುಗಳ. ಅವ್ರ ಸ್ವಂತ ಜಾಗ ಐತಿ ಗುರುಗಳ, ಸ್ವಂತ ಅಂಗಡಿನ ಐತಿ ಗುರುಗಳ ಅವ್ರ. ಓಕೆ. ಅವ್ರ ನನಗ ನೀನ ಮಾಡ ಅಲ್ಲಿ ಇಲ್ಲಿ ಏನ್ ಬೇಡ, ನೀ ಮೊದಲಿಂದ ನಮ್ಮ ಅಂಗಡ್ಯಾಗ 10 ವರ್ಷ ಕೆಲಸ ಮಾಡಿ ನಂಬಿಕೆಸ್ತ ಮನುಷ್ಯ ಅದಿ, ನೀ ಇಲ್ಲೇ ಮಾಡ. ದಿವಸ ಏನೈತಿ ಬಾಡಿಗೆ ಅದನ್ನ ಅಷ್ಟ ಕೊಡ, ಡಿಪಾಸಿಟ್ ಅದು ಏನ್ ಬೇಡ. ಡಿಪಾಸಿಟ್ ಅದು ಕೇಳ್ತಾರ ಅಂತ ಮಾಡಿದ್ದ ಗುರುಗಳ ನಾನು. ಬಟ್ ಅವ್ರು ಕೇಳಿಲ್ಲ ಗುರುಗಳ. ಎಲ್ಲ ಅವ್ರ ನನ್ನ ಪರಿಸ್ಥಿತಿ ಅರ್ಥಬೇಕು. ಇಲ್ಲ, ಈಗ ನಿನ್ ಕೈಯಾಗೂ ಹಣ ಇಲ್ಲ, ನನ್ ಗುರ್ತಕತಿ. ಓಹೋ. ಈಗ ನೀನ್ ಅಂಗಡಿ ಸ್ಟಾರ್ಟ್ ಮಾಡಿ 1ನೇ ತಾರೀಕಿದ್ದ ಫೆಬ್ರವರಿಯಿಂದ ಜನವರಿ, ಮುಂದಿನ ತಿಂಗಳು ಬರೋ ಜನವರಿ ಗುರುಗಳ. ಅವಾಗಿದ್ದ ನೀವು 1ನೇ ತಾರೀಕಿದ್ದ ಅಂಗಡಿ ಸ್ಟಾರ್ಟ್ ಮಾಡ್ಕೋ. ಡೈಲಿ 1,000 ರೂಪಾಯಿ ಅಷ್ಟ ನನಗ್ ಬಾಡಿಗೆ ಏನೈತೆ ಅದನ್ನ ಒಂದ್ ಪಿಕ್ನಿ ಹೇಳ್ತೀನಿ, ತುಂಬ್ಕೊಂತ ಹೋಗ, ಚಾಲು ಮಾಡ್ಕೋ. ನೀನ ಇಲ್ಲೇ ಇದನ್ನ ಮಾಡ್ಕೊಂತ ಹೋಗ ಅಂತ ಹೇಳ್ಯಾರ ಗುರುಗಳ ಅವ್ರ. ಅಲ್ಲ ಸ್ವಾಮಿ, 10 ವರ್ಷದಿಂದ ಅಲ್ಲಿ ಕೆಲಸ ಮಾಡಿ ಬಿಟ್ಟು ಬಂದಿದ್ರಿ. ಅವರು ಬೇಡ ಅಂತ ಹೇಳಿದ್ರು, ಮತ್ತೆ ರಿಟರ್ನ್ ಅವರೇ ಫೋನ್ ಮಾಡಿ, ಅಂದ್ರೆ ಆ 10 ವರ್ಷದಿಂದ ಬಂದಂತ ಸಮಯದಲ್ಲಿ ಮನೆ ಕಟ್ಟಿಸಿ ಸಾಲ ಮಾಡ್ಕೊಂಡು ಸಾಲದಲ್ಲಿ ಬಳಗ್ತಾ ಇದ್ರಿ. ಅಂತ ಸಮಯದಲ್ಲಿ ನನಗೆ ಕರೆ ಮಾಡಿದ್ರಿ. ಕರೆ ಮಾಡಿ ನಾನು ಏನು ಪೂಜೆ ಮಾಡ್ಬೇಕು ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಅದೇ ಮುಖಾಂತರದಲ್ಲಿ 9 ವಾರದ ರಥವನ್ನು ತಿಳಿಸ್ಕೊಟ್ಟೆ. ನನಗೆ ಅದೇ ಕೆಲಸ ಬೇಕು ಅಂತ ಹೇಳಿದ್ರಿ. ಅದೇ ಮುಖಾಂತರದಲ್ಲಿ ಸಿಗುತ್ತೆ ಹೋಗುವಂತ ಒಂದು ಮಾತನ್ನು ಹೇಳಿದ್ದೆ. ಇವತ್ತು ಅದೇ ಹೋಟೆಲ್ ಮ್ಯಾನೇಜರ್ ಅವರು ಕರೆದು, ಓನರ್ ಕರೆದು, ನಿಮ್ಗೆ ನೀನೇ ಮಾಡ್ಕೊಂಡು ಹೋಗಪ್ಪ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ರಾಯರ ಕೃಪೆ, ನಿಮ್ಮ ಪೂಜೆ ರಾಯರಿಗೆ ಸಲ್ತು ಅಂತ ಅರ್ಥ. ಅದು 1 ರೂಪಾಯಿ ದುಡ್ಡು ಇಸ್ಕೊಂಡಲ್ದ ನಿಮ್ಗ ಕೊಟ್ಟಿದ್ದಾರೆ. ನನಗ ವಿಚಿತ್ರ ಅನ್ಸದ್ ಗುರುಗಳ. ಅವ್ರು ಹೇಳಿದ್ ನೋಡಿ ನನಗ ಮಿರಾಕಲ್ ಅನ್ಸ. ಯಾಕಂದ್ರ ನನ್ನ ಕಡೆ ಡಿಪಾಸಿಟ್ ಕೇಳ್ತಾರ ಅಂತ ಎಲ್ಲೋ ಒಂದ್ ಕಡೆ ಆತಂಕ ನನ್ನಲ್ಲಿ ಇತ್ತು ಗುರುಗಳ. ಅವ್ರು ಕರೆದ ಕೂಲೆ ಅವ್ರ ಜೋಡಿ ಮಾತಾಡಕದ್ ಕೂಲೆ ಅವ್ರ ನನಗೆ ಹೇಳಿದ್ರ, ಈಗ ಡಿಪಾಸಿಟ್ ಅದು ನಾನು ಕೇಳಿನ ಗುರುಗಳ. ಡಿಪಾಸಿಟ್ ಅದು ಏನ್ರ ಬೇಕನ್ರಿ ಮಾಲಕರ ಅಂತ ಕೇಳಿನ ಗುರುಗಳ ಅವ್ರಿಗೆ. ಅವ್ರ ನನಗೇನಂದ್ರೆ ಈಗ ಬೇಡ, ಯಾಕಂದ್ರ ನಿನ್ ಕಡೆನೂ ಹಣ ಇಲ್ಲ, ನನಗ್ ಗುರ್ತಕತ್ತಿಲ್ಲ ಪರಿಸ್ಥಿತಿ. ಅದು ರಾಯರ ಕೃಪೆ, ಅದು ರಾಯರ ಅನುಗ್ರಹ ಮಾಡಿ ಕಳಿಸಿದ್ದಾರಲ್ಲೇ. ನಿಮ್ಮ ಪೂಜೆ ಸಲ್ಲಿದೆ ಅಲ್ಲಿ. ಹೌದು ಗುರುಗಳ, ಹೌದು. ನಿಮ್ಮ ಪೂಜೆ ಸಲ್ಲದಲ್ಲಿ ಅಲ್ಲಿ ರಾಯರು ತಥಾಸ್ತು ಅಂತ ಅನುಗ್ರಹ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ಪೂಜೆ ಸಲ್ಲಿದೆ. 1 ರೂಪಾಯಿ ದುಡ್ಡು ಇಲ್ದ ಇವತ್ತು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇದೆಲ್ಲ ರಾಯರ ಕೃಪೆ, ರಾಯರ್ ಪಾಡು. ಹೌದು ಗುರುಗಳ, ನಿಜ ಗುರುಗಳ. ಹಂಗಂದ್ರ ಗುರುವಾರ ಆಯ್ತ್ರಿ 1ನೇ ತಾರೀಕಿದ್ದ ನಾ ಅಂಗಡಿ ಸ್ಟಾರ್ಟ್ ಮಾಡ್ಕೋತೀನಿ. ಅಂಗಡಿ ಸ್ಟಾರ್ಟ್ ಮಾಡ್ಕೊಂಡ ನಾ ಚಾಲು ಮಾಡ್ಕೋತೀನಿ. ಅದ ಸ್ವಲ್ಪ ಬಿಸ್ನೆಸ್ ಅವ್ರನ್ನ ನಾವು ಮಾಡುವತ್ನ್ಯಾಗ ಸ್ವಲ್ಪ ಎಲ್ಲಾ ವ್ಯಾಪಾರ ಇಂಪ್ರೂವ್ ಐತಿ ಗುರುಗಳಲ್ಲ. ಈಗ ಸ್ವಲ್ಪ ಅವ್ರ ಎಲ್ಲಾ ಲೇಬರ್ ಸಿಗ್ಲಿಕ್ಕ ಸ್ವಲ್ಪ ವ್ಯಾಪಾರ ಇದೈತಿ. ಆದ್ರೂ ನನಗೆ ರಾಯರ್ ಮೇಲೆ ನಂಬಿಕೆ ಐತಿ. ಏನೋ ಅವ್ರ ತೋರಿಸ್ಕೊಟ್ಟಾರ ಎಲ್ಲಾ. ಈಗ ನಾವು ಕಾಲ್ ಇಟ್ಕೊಲೆ ಅವ್ರೇ ಏನ್ರ ಅನುಗ್ರಹ ಮಾಡಿ ಒಟ್ಟ ಅದ್ರ ನೀವು ಉದ್ಯೋಗ ಅವರೇ ಇಂಪ್ರೂವ್ ಮಾಡ್ತಾರ ನಂಬಿಕೆ ಅಲ್ಲಿ, ಭರೋಸಾ ಅಲ್ಲಿ ಎಲ್ಲಾನು ನನ್ನ ಮೇಲೆ ನನಗ್ ಐತಿ ಗುರುಗಳದ. ಈಗ ನಾ ಹೋಗಿ 1ನೇ ತಾರೀಕಿದ ಸ್ಟಾರ್ಟ್ ಮಾಡ್ತೀನಿ ಗುರುಗಳ. ಸ್ಟಾರ್ಟ್ ಮಾಡಿ ಚಾಲು ಮಾಡ್ಕೊಂಡ್ ಅದ್ರ ರಾಯರ ಅನುಗ್ರಹ ಮಾಡ್ತಾರ. ಅದಂತೂ ನಿಜ ಗುರುಗಳ. ಯಾಕಂದ್ರ ನನಗ ಡಿಪಾಸಿಟ್ ನನ್ನ ಕಡೆ ಕೊಡಾಕ ಹಣ ಇದ್ದಿದ್ರು ಗುರುಗಳ. ಆಕ್ಚುಲಿ ಹೇಳ್ಬೇಕಂದ್ರ ಮತ್ ಅವ್ರಾಗ್ಲೇ ಡಿಪಾಸಿಟ್ ಬೇಡ, ನೀನ್ ಈಗ ಸದ್ಯಕ್ ಬೇಡ, ನೀನ ಮಾಡ್ಕೊಂತ ಹೋಗು, ಪರಿಸ್ಥಿತಿ ಎಲ್ಲಾ ನನಗ ಅರ್ಥ ಆಕತಿ ಅಂತ ಅವ್ರಾಗ್ಲೇ ಹೇಳುದ್ಲೆ ಇದೊಂದ್ ರಾಯರ್ ಪವಾಡ ಅಂತ ನನಗ ಅನ್ಸುತ್ತ. ಎಂತ ಮಹಿಮೆ ಇದು. ಅವತ್ತು ನನಗೆ ಫೋನ್ ಮಾಡಿದಂತ ಸಮಯದಲ್ಲಿ ಎಷ್ಟು ಗೊಂದಲದಿಂದ ಹೇಳ್ತಾ ಇದ್ರಿ, ಮನೆ ಕಟ್ಟಿದ್ದೀನಿ, ಸಾಲದಲ್ಲಿದ್ದೀನಿ, ನನಗೆ ಒಂದು ಕೈಯಲ್ಲಿ ಕೆಲಸ ಇಲ್ಲ, ಏನ್ ಮಾಡ್ಲಿ ಅಂತ ಕೇಳುವಂತ ಸಮಯದಲ್ಲಿ ನೀವು ಈ ತರದಲ್ಲಿ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಅಂದಂತ ಸಮಯದಲ್ಲಿ ರಾಯರಿಗೆ ಎಷ್ಟು ಬೇಗ ಸಲ್ಲಿದೆ ನಿಮ್ಮ ಪೂಜೆ. ಖಂಡಿತ 2 ವಾರ ಮುಗಿದು 3ನೇ ವಾರದಲ್ಲಿ ನನಗೆ ಸಿಹಿ ಸುದ್ದಿಯನ್ನು ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಮ ಕೆಲಸ ಆಯ್ತು ಅಂತ ಹೇಳಿ ನೀವು ಪೂಜೆ ನಿಲ್ಲಿಸೋದು ಬಿಡಬೇಡಿ. ನಿಮ್ಮ 9 ವಾರದ ವ್ರತವನ್ನು ಕಂಪ್ಲೀಟ್ ಮಾಡಿ, ಅದು ಆದ್ಮೇಲೂ ನೀವು ರಾಯರಿಗೆ ಪೂಜೆ ಮಾಡ್ತಾ ಇರಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡುತ್ತಾರೆ ರಾಯರು.
ಸರಿ ಗುರುಗಳ, ಸರಿ ಗುರುಗಳ, ನೀವ್ ಹೇಳ್ದಂಗ ನಾ ನಡ್ಕೋತೀನಿ ಗುರುಗಳ, ಅದೇನಿಲ್ಲ ಗುರುಗಳ. ಮಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಹಾಗಾದ್ರೆ ಇವಾಗ ರಾಯರ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಹಾಗಾದ್ರೆ? ಏನ್ ಹೇಳೋದು ಗುರುಗಳ, ನಾವು ಮಾಮೂಲಿ ಮನುಷ್ಯರ ಗುರುಗಳ, ಆದ್ರ ರಾಯರ ಪವಾಡ ಮುಂದ ನಾವು ಏನು ಅಲ್ಲ. ಆದ್ರೂ ಒಂದ್ ಅವ್ರು ಏನೋ ನಮ್ಗ ಇನ್ನೊಂದ್ ಹೇಳ್ಬೇಕಂದ್ರ ಗುರುಗಳ, ನಿಮ್ಗ ನಾವ್ ಹುಟ್ಟದಾಗಿಂದ ತಂದೆ ತಾಯಿ ಪ್ರೀತಿ, ಆಮೇಲೆ ನಾವ್ ಹುಟ್ಟಿದ ಒಂದ್ ಸ್ವಲ್ಪ ದಿನಕ್ಕ ನಮ್ ತಂದೆ ತೀರ್ಕೊಂಡ್ ಗುರುಗಳ. ನಮ್ ತಂದೆಗೂ ಪೀಡಿಸಿತ್ತು ಗುರುಗಳ. ಹಿಂಗಾಗಿ ಸ್ವಲ್ಪ ಅನಾರೋಗ್ಯ ಇದಾಗಿ ಒಂದ್ ಸ್ವಲ್ಪ ನಾವೊಂದ್ 10-15 ವರ್ಷ ಇರಾದ್ಲೆ ನನ್ನ ತಂದೆ ತೀರ್ಕೊಂಡ್ ಗುರುಗಳ. ಆಮೇಲೆ ನಮ್ ತಂದೆ ತಾಯಿನೂ ಒಬ್ಬೇಕೆ. ಆದ್ರ ನಮ್ ತಾಯಿ ಹಿಂದಿನ ಕಾಲದ ಮನುಷ್ಯ, ಅಷ್ಟೊಂದು ನಾಲೆಜ್ ಇದ್ದಿದ್ದಿಲ್ಲ ಗುರುಗಳ ಅವ್ರಿಗೆ. ಇಂತ ಕಷ್ಟ ಟೈಮ್ದಾಗ ಬೆಳ್ಕೊಂಡ್ ಬಂದದ್ ದಿನಗಳ ಅವ ಗುರುಗಳ ನಮ್ಮ. ಆದ್ರೆ ಎಲ್ಲೇ ಒಂದ್ ಕಡೆ ನಾನ ರಾಯರ್ನ ಏನ್ ನಂಬಿನ ನನ್ ಜೀವನದಾಗ ಎಲ್ಲಾನು ಸರಿ ಆಗಿದೆ ಗುರುಗಳು, ಇಲ್ಲ ಅಂತಲ್ಲ. ನನಗ್ ರಾಯರ್ ಏನ್ ನಂಬಿನಿ ಅಲ್ಲಿದ್ದ ನನಗ ಮಂತ್ರಾಲಯಕ್ ಹೋಗುದು ಬರುದು, ಆಮೇಲೆ ನಾನ್ ಏನ್ ವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಸೇವಾ ಮಾಡೋದು ಮಾಡಿ ಸ್ವಾಮಿ. ರಾಯರ ಪಾದವನ್ನು ಯಾರು ರಾಯರ ಪಾದ ಹಿಡಿತಾರೆ ಅವ್ರ ಜೀವನದಲ್ಲಿ ಯಶಸ್ವಿಯಾದು ಕಟ್ಟಿಟ್ಟ ಬುತ್ತಿ ಅಂತ ಅರ್ಥ. ಖಂಡಿತ ಗುರುಗಳ, ಅದ್ ನೀವ್ ಹೇಳೋದು ಮಾತ್ರ. ಮನುಷ್ಯರ ಪಾದ ಹಿಡಿಯೋದು ಬೇಡ, ಮನುಷ್ಯರ ಪಾದ ಹಿಡಿದ್ರೆ ನಿಮ್ಗೆ ಖಾಲಿ ಡಬ್ಬೆ ಸಿಗುತ್ತೆ. ಹೌದೌದು, ರಾಯರ ಪಾದವನ್ನು ಹಿಡಿದ್ರೆ ನಿಮಗೆ ಕಟ್ಟಿಟ್ಟಿರೋ ಬುತ್ತಿ ಫಿಕ್ಸ್ ಆಗಿರುತ್ತೆ. ಅದಂತೂ ನಿಜ ಗುರುಗಳ. ಅದಕ್ಕೆ ಬರಾಕತ್ಲೆ ನನಗ ಜೀವನದಾಗ ಎಲ್ಲಾನು ಚಲೋ ಕೊಟ್ಟಾರ, ಎಲ್ಲಾ ಚಲೋ ಆಗೈತ್ ಗುರುಗಳ. ಏನ್ ರಾಯರ್ ನಮ್ಮಿಂದ ಯಾವ್ದು ನನಗ್ ಏನಿಲ್ಲ ಗುರುಗಳ, ಎಲ್ಲಾನು ಚಲೋ ಆಗೈತ್. ನಾ ಸುಳ್ಳು ಯಾಕೆ ಹೇಳಕಲ್ ಗುರುಗಳ. ಆದ್ರ ಈಗ ಸಮಸ್ಯೆ ನೀವ್ ಹೇಳಿದ್ರಲ್ಲ, ನಾನ್ ಹಿಂಗ್ ಸಮಸ್ಯೆ ಆಗೈತಿ ಅಂತ ಹೇಳಿ ನಿಮ್ಗೆ ಹೇಳಕೂಡ್ಲೆ ನೀವು 9 ವಾರದ ನನಗ್ ವ್ರತ ಹೇಳ್ಕೊಟ್ರಿ. ನೀವ್ ಹೇಳ್ದಂಗ ನಾ 9 ವಾರದ ಅದನ್ನ 2 ವಾರ ಮುಗಿಸ್ ನಿಮ್ 3ನೇ ವಾರ ಚಲ್ತೈತಿ. 2ನೇ ವಾರಕ್ಕ ನನಗ ಅವರ ಕರೆಸಿ ನನಗ ಅವರೇ ಹೇಳಿದ ಕೂಡಲೇ ಅದು ನೋಡಿ, ₹1 ದುಡ್ಡಿದ್ದ ₹1 ನಲ್ಲೇ ಹೇಳಿದಾರೆ, ನನ್ನ ಮಗ ಬರ್ತಾ ಇದ್ದಾನೆ, ನೀನು ನನ್ನ ಮಗನೇ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ₹1 ದುಡ್ಡು ಇಲ್ದಾನೆ ನೀನು ಅವ್ನಿಗೆ ಬಿಸ್ನೆಸ್ ಮಾಡಕ್ ಕೊಡು, ಆದ್ರೆ ನಾಳೆ ನಿನಗೆ ಅದರಲ್ಲಿ 2 ಪಟ್ಟು ಹಿಂದೆ ತಿರುಗಿಸ್ತಾನ ಅಂತಂದು ರಾಯರ ಒಂದು ಸೂಚನೆ ಕೊಟ್ಟಿರ್ತಾರ ಆ ವ್ಯಕ್ತಿಗೆ. ಅದಕ್ಕೆ ಅದೇ ರೀತಿಯಾಗಿ 100 ಜನಕ್ಕೆ ನೀವು ಕೆಲಸ ಕೊಡ್ಲಿ ಅಂತಂದು ಆಶೀರ್ವಾದ ಮಾಡ್ಲಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ, 100 ಜನಕ್ಕೆ ಕೆಲಸ ಕೊಡಿಸುವಷ್ಟು ಮಾಲೀಕ ನೀವು ಆಗ್ಬೇಕು, ಅನ್ನದಾತರಾಗ್ಬೇಕು. ಖಂಡಿತ ಒಳ್ಳೇದಾಗ್ತು. ನಿಮ್ ಬಾಯಿ ಹರಿಕೆಯಿಂದ ರಾಯರ ಅನುಗ್ರಹದಿಂದ ಅಷ್ಟಾದ್ರ ನಾ ಸಾಕ್ ಗುರುಗಳ, ಮತ್ತೊಂದ್ ಏನ್ ಬೇಡ ನನಗೆ ಆಕ್ಚುಲಿ. ಯಾಕಂದ್ರ ಮನ್ಯಾಗ ಈಗ ನಾನ ದೊಡ್ಡವ ಗುರುಗಳ. ಆಕ್ಚುಲಿ ಹೇಳ್ಬೇಕಂದ್ರ ನಮ್ಮನ್ನ ಒಬ್ಬರು ತೀರ್ಕೊಂಡ್ರ ಗುರುಗಳ. ಅದಕ್ಕ ಈಗೆಲ್ಲಾ ಮನಿ ಜವಾಬ್ದಾರಿ ಆಗ್ಲಿ, ಆಮೇಲೆ ಹೊರಗಿಂದ ಏನೋ ಆಗ್ಲಿ ಸಮಸ್ಯೆ ಎಲ್ಲಾ ನನ್ನ ಮ್ಯಾಗ ಐತಿ, ತಲೆ ಮ್ಯಾಗ ಐತಿ ಗುರುಗಳ. ನೋಡಿ ಸ್ವಾಮಿ, ಒಂದೇ ಒಂದು ಮಾತು ಹೇಳ್ತಾ ಇದೀನಿ, ಇನ್ನು ಮುಂದೆ ಗುರುಬಲ, ನೀವು ರಾಯರ್ನ ನಂಬಿದಿರಲ್ಲ, ರಾಯರ್ ಪಾದ ಹಿಡಿದಿರಲ್ಲ, ಇನ್ನು ಮುಂದೆ ನಿಮ್ಗೆ ಗುರುಬಲ ಸ್ಟಾರ್ಟ್ ಆಯ್ತು. ನಿಮ್ಮ ಮನೆ ಸಾಲನು ಕ್ಲಿಯರ್ ಆಗುತ್ತೆ ಅತಿ ಶೀಘ್ರದಲ್ಲಿ. ಇನ್ನೂ ಒಂದು ಗುಡ್ ನ್ಯೂಸ್ ನೀವು ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತೀರಾ? ಸಂತೋಷ ಗುರುಗಳ, ಸಂತೋಷ. ಓಕೆನಾ? ಎಲ್ಲ ಒಳ್ಳೇದಾಗ್ಲಿ. ಅದೇ ಮುಖಾಂತರದಲ್ಲಿ ಮನೇಲಿ ಎಲ್ಲರೂ ಚೆನ್ನಾಗಿದಾರಲ್ಲ ಸ್ವಾಮಿ? ಎಲ್ಲರೂ ಚೆನ್ನಾಗಿರಿ. ರಾಯರ್ನ ನೆನೆಸ್ಕೊಂಡು ರಾಯರ್ಗೆ ಪೂಜೆ ಮಾಡ್ತಾ ಇರಿ. ನಾನು ಹೆಂಗೆ ಪೂಜಾ ರಥದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಹಂಗೆ ಕಂಟಿನ್ಯೂ ಮಾಡಿ. 9 ವಾರ ಅಂತ ಮೈಂಡ್ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಆಕ್ಚುಲಿ 9 ವಾರ ಅಂದ್ರೆ 9 ವಾರದ ವ್ರತ ಮಾತ್ರ ಬಂದಿರುತ್ತೆ. ಇವಾಗ ಏನ್ ನೀವು ಪೂಜೆ ಮಾಡ್ತಾ ಇರ್ತಾರಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಇನ್ನು ಜೀವನದಲ್ಲಿ ಒಳ್ಳೆ ಯಶಸ್ವಿಯನ್ನು ಕಾಣ್ತೀರಾ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ನಾನು ಎಲ್ಲಾದ್ರಲ್ಲೂ ನಾನು ಹೇಳ್ತಾ ಇರ್ತೀನಿ, ರಾಯರಿದ್ದಾರೆ, ಇದು ಸತ್ಯ. ನಂಬಿ ಯಾರೇ ನೀವು ರಾಯರ್ನ ನಂಬ್ತೀರಾ, ನಿಮಗ್ ಬೇಗ ಅನುಗ್ರಹ ಮಾಡ್ತಾರೆ. ನಿಜವಾಲ್ ನೀವ್ ಹೇಳೋ ಮಾತ್ 100ಕ್ಕೆ 100 ನಿಜ ಗುರುಗಳ. ಅದನ್ನ ನಂಬ್ಕೊಂಡ್ ಹೋಗಾರ ಅಷ್ಟ ಗುರುಗಳ. ಅದು ಇದೈತೆ ಅದೇನಿಲ್ಲ ಗುರುಗಳ, ನೀವ್ ಹೇಳೋದ್ ಮಾತ್ರ ನಿಜ. ಆದ್ರೆ ಯಾರು ರಾಯರ್ ಇಲ್ಲ ಅಂತ ಹೇಳ್ಕೊಂಡು ಸುಮ್ನೆ ಒಂದು 50% ಸುಮ್ನೆ ಮಾಡ್ತಾರೆ ಕಾಟಾಚಾರಕ್ಕೆ, 50% ಹಂಗ್ ಮಾಡ್ತಾರೆ. ಅಂತವ್ರಿಗೆ ಅನುಗ್ರಹ ಮಾಡ್ತಾರೆ, ಅದು ಸ್ವಲ್ಪ ಲೇಟ್ ಆಗಿ ಅನುಗ್ರಹ ಮಾಡ್ತಾರೆ. ಅದಕ್ಕೆ ನಾನೇನ್ ಹೇಳ್ತಾ ಇದೀನಿ, ನೀವು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಿ. ರಾಯರಿಗೆ ಏನ್ ಬೇಕು, ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ಅದನ್ನ ದುಡ್ಡು ಒಡವೆ ಬಂಗಾರ ನೀವೇ ಇಟ್ಕೊಳ್ಳಿ, ನನಗೆ ನಿಮ್ಮ ಭಕ್ತಿ ಮಾತ್ರ ನನಗೆ ಬೇಕು ಕಂದ ಅಂತ ಹೇಳಿದ್ದಾರೆ ರಾಯರು. ನೀವು ಭಕ್ತಿಯಿಂದ ನನ್ನನ್ನ ಪೂಜೆ ಮಾಡಿ, ಭಕ್ತಿಯಿಂದ ನೀವು ನನ್ನ ಹತ್ರ ಬನ್ನಿ, ನೀವು ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ, ಕೊಟ್ಟಿದ್ದು ರಾಯರೇ. ಹೌದು ಗುರುಗಳ. ಕೊಟ್ಟಿದ್ದು ರಾಯರೇ. ಇನ್ನು ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಕೊಡ್ತಾರೆ ರಾಯರು. ಅದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. 3ನೇ ವಾರದಲ್ಲಿ ನಿಮ್ಮ ಕೆಲಸ ಸಕ್ಸಸ್ ಆಯ್ತು ಅಂತ ಕರೆ ಮಾಡಿದ್ದೀರಾ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ. ಖಂಡಿತ ಒಳ್ಳೇದಾಗ್ಲಿ ತಾಯಿ. ಶುಭವಾಗಲಿ. ಓಕೆ. ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ಸ್ವಾಮಿ. ಸರಿ ಗುರುಗಳ, ಸರಿ ಗುರು.